ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ರಿಯಾಕ್ಟ್ಸ್. ಸೊ ಇವತ್ತಿನ ವಿಡಿಯೋದ ಕಂಟೆಂಟ್ ಬಂದು ಒಂದಷ್ಟು ಹೀರೋಸ್ಗಳ ಬಗ್ಗೆ ಮಾತನಾಡೋದಿದೆ, ಅವರ ಡಿಸಾಸ್ಟರ್, ಅವರ ಫ್ಲಾಪ್ಗಳ ಬಗ್ಗೆ ಮಾತನಾಡೋದಿದೆ. ಸೊ ಅದೇನು ಎತ್ತ ಏನು ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಏನು ಮಾತಾಡ್ತಾ ಇದ್ದೀನಿ ಅಂತ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೇಳೋಕೊಟ್ಟಿರೋ ವಿಷಯ ಸರಿ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಒಂದು ಕಮೆಂಟ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಪ್ರಜ್ವಲ್ ದೇವರಾಜು, ಲೂಸ್ ಮದ, ಯೋಗಿ, ಅಜಯ್ ರಾವ್, ನೆನಪಿರಲಿ ಪ್ರೇಮ್, ಶ್ರೀನಗರ ಕಿಟ್ಟಿ, ವಿಜಯ್ ರಾಘವೇಂದ್ರ, ನೀನಾಸಂ ಸತೀಶ್, ಈ ಲಿಸ್ಟ್ಗೆ ಗಣೇಶ್ ಅವ್ರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವರ ಸ್ಟಾರ್ಟಿಂಗಲ್ಲಿ ಬಂದಂತಹ ಎಲ್ಲ ಮೂವೀಸ್ಗಳು ಕೂಡ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು, ನಾವು ನೋಡಿದ್ದೀವಿ. ಸೊ ಆ ಮೂವಿಗಳು ಈಗಲೂ ಕೂಡ ಟಿ ವಿನಲ್ಲಿ ಬಂದರೆ ನಾವು ನೀವೆಲ್ಲ ಕೂತ್ಕೊಂಡು ನೋಡ್ತೀವಿ, ಮನೆಯವರೆಲ್ಲ ಕೂಡ ಕೂತ್ಕೊಂಡು ನೋಡ್ತಾರೆ. ಬಟ್ ಇವರ ಮೂವೀಸ್ಗಳು, ಈಗ ಬರ್ತಾ ಇರೋ ಮೂವೀಸ್ಗಳನ್ನು ಯಾರು ನೋಡ್ತಾ ಇದ್ದಾರೆ, ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ, ಆ ರೇಂಜ್ ಆಗಿದೆ. ಸೊ ಇವರ ಒಂದಷ್ಟು ಮೂವೀಸ್ಗಳನ್ನು ನೋಡ್ಕೊಂಬರೋಣ. ಅಂದರೆ ಹಿಟ್ ಆಗಿರುವಂಥ ಮೂವೀಸ್ಗಳು, ಇವರ ಕೆರಿಯರ್ ಸ್ಟಾರ್ಟಿಂಗಲ್ಲಿ ಹಿಟ್ ಆಗಿರುವಂಥ ಮೂವೀಸ್ಗಳನ್ನು ನೋಡ್ಕೊತ ಬರೋಣ. ಸೊ ಇವು ಜಸ್ಟ್ ಹಿಟ್ ಅಲ್ಲ, ಜನರ ಮನಸ್ಸಲ್ಲಿ ಉಳಿದಿದ್ದಂತಹ ಮೂವೀಸ್ಗಳು. ಆ ಮೂವೀಸ್ಗಳನ್ನ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಪ್ರಜ್ವಲ್ ದೇವರಾಜ್ ಅವ್ರದ್ದು ನೋಡೋಣ. ಸೊ ಇವ್ರದ್ದು ಫಸ್ಟ್ ಬಂದದ್ದು ಸಿಕ್ಸರ್ ಮೂವಿ. ಅದಾದಮೇಲೆ ಗಂಗೆ ಬಾರಿ ತುಂಗೆ ಬಾರಿ, ಜೀವ ಆಗಿರ್ಬೋದು, ಗೆಳೆಯ ಆಗಿರ್ಬೋದು, ಮೆರವಣಿಗೆ, ಮಲ್ಟಿ ಸ್ಟಾರರ್ ಜೊತೆ ನಟಿಸಿದ್ದಂತಹ ಚೌಕ, ಒಂದಷ್ಟು ವರ್ಷಗಳ ಹಿಂದೆ ಬಂದಂತಹ ಜೆಂಟಲ್ಮ್ಯಾನ್. ಸೊ ಈ ಮೂವೀಸ್ಗಳು ಜನರ ಮನಸ್ಸಲ್ಲಿ ಉಳಿದಿದೆ, ಒಂದು ರೇಂಜ್ಗೆ ಹಿಟ್ ಅಂತ ನಾನು ಕೂಡ ಕನ್ಸಿಡರ್ ಮಾಡ್ತೀನಿ. ಚೆನ್ನಾಗಿತ್ತು ಮೂವೀಸ್ಗಳು. ಬಟ್ ಇವರು ಎಷ್ಟು 30 ಮೂವೀಸ್ ಮಾಡಿದ್ದಾರೆ, ಅದರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ. ರೀಸೆಂಟಾಗಿ ಬಂದ ಯಾವ ಮೂವಿಗಳು ಕೂಡ ಬ್ಲಾಕ್ ಬಸ್ಟರ್ ಆಗಿಲ್ಲ, ಬಾಕ್ಸ್ ಆಫೀಸಲ್ಲಿ ಸದ್ದು ಕೂಡ ಮಾಡಿಲ್ಲ. ಲೂಸ್ ಮಾದ ಯೋಗಿ ಅವ್ರದ್ದು ನೋಡೋಣ. ಅವ್ರದ್ದು ಒಂದಷ್ಟು ಮೂವೀಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಹಿಟ್ ಆಗಿರುವಂಥದ್ದು ಅವ್ರದ್ದು ಫಸ್ಟ್ ಬಂದು ದುನಿಯಾ, ನಂದಾ ಲವ್ಸ್ ನಂದಿತಾ, ಅಂಬಾರಿ, ಪ್ರೀತ್ಸೆ, ಹುಡುಗರು ಮೂವಿದು, ಸಿದ್ಲಿಂಗು, ಅಷ್ಟೇ. ಜಾಸ್ತಿ ಏನಿಲ್ಲ, ನಿಮಗೆ ಬರೀ ಇಷ್ಟು ಮಾತ್ರ ಅವರ ನೋಡೋದಕ್ಕೆ ಸಿಗುತ್ತೆ ಹಿಟ್ ಆಗಿರುವಂಥದ್ದು. ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತು. ಸೊ ಅಜಯ್ ಅವ್ರದ್ದು ಮೂವೀಸ್ಗಳನ್ನು ನೋಡ್ತಾ ಬರೋಣ. ಹಿಟ್ ಆಗಿರುವಂಥದ್ದು ಎಕ್ಸ್ಕ್ಯೂಸ್ ಮೀ ಸ್ಟಾರ್ಟಿಂಗಲ್ಲಿ ಬಂದಿದ್ದಂಥದ್ದು ಹಿಟ್, ತಾಜ್ ಮಹಲ್, ಕೃಷ್ಣನ್ ಲವ್ ಸ್ಟೋರಿ, ಕೃಷ್ಣ ಲೀಲಾ. ಸೊ ರೀಸೆಂಟಾಗಿ ಅವರು ತಾಯಿಗೆ ತಕ್ಕ ಮಗ ಮೂವಿ ಬಂತು, ಕೃಷ್ಣ ಟಾಕೀಸ್ ಅಂತ ಬಂತು, ಲವ್ ಯು ರಚ್ಚು ಅಂತ ಬಂತು, ಶೋಕಿವಾಲ, ದಿಲ್ ಪಸಂದ್, ಯಾವ ಕೂಡ ಎಲ್ಲ ಫ್ಲಾಪ್ ಮೂವೀಸ್ಗಳೇ. ಸೊ ನೆನಪಿರಲಿ ಪ್ರೇಮ್ ಅವರ ಲಿಸ್ಟ್ಗೆ ಬರೋದಾದರೆ, ಜೊತೆ ಜೊತೆಯಲ್ಲಿ, ಪಲ್ಲಕ್ಕಿ, ಗುಣವಂತ, ಜೊತೆಗಾರ, ಚಾರ್ಮಿನಾರ್, ಇಷ್ಟೇ. ಇನ್ನು ಬಂದ ಎಲ್ಲ ಮೂವೀಸ್ಗಳು ಕೂಡ ಕಂಡು ಕೇಳಾರ್ದಂಗೆ, ಕಿವಿಗೂ ಬೀಳದಂಗೆ, ಕಣ್ಣಿಗೂ ಕಾಣಿಸದಂಗೆ, ಥಿಯೇಟ್ರಲ್ಲಿ ಒಂದು ವಾರಕ್ಕೆ ಎತ್ತಂಗಡಿ ಆದಂತಹ ಮೂವೀಸ್ಗಳು ಇವರು ಮಾಡಿರುವಂಥದ್ದೆಲ್ಲ. ನೆಕ್ಸ್ಟು ವಿಜಯ್ ರಾಘವೇಂದ್ರ ಅವ್ರ ಕಡೆ ಬಂದ್ಬಿಡೋಣ. ಈ ಚಿನ್ನಾರಿ ಮುತ್ತ, ನಿನಗಾಗಿ, ರೋಮಿಯೋ ಜೂಲಿಯೆಟ್, ಖುಷಿ, ಸೇವಂತಿ, ಗಣೇಶ ಮತ್ತೆ ಬಂದ, ಮಸ್ತ್ ಮಜಾ ಮಾಡಿ, ಗೋಕುಲ, ಚೌಕ, ರೀಸೆಂಟಾಗಿ ಬಂದಂತಹ ಕೇಸ್ ಆಫ್ ಕೊಂಡೋಣ. ಇವ್ರದ್ದು ರೀಸೆಂಟಾಗಿ ಒಂದೆರಡು ಮೂವೀಸ್ ರಿಲೀಸ್ ಆಯಿತು ಇದೇ ಇಯರಲ್ಲಿ. ಸೊ ಗ್ರೇ ಗೇಮ್ಸ್ ಅಂತ, ನೆಕ್ಸ್ಟ್ ಜೋಗ್ 101 ಅಂತ. ಆ ಮೂವಿ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ಮಾತಾಡೋದಾದರೆ ದಿಗಂತ್ ಅವ್ರ ಬಗ್ಗೆ ಮಾತಾಡೋಣ. ಸೊ ಅವ್ರದ್ದು ಗಾಳಿಪಟ, ಮಸ್ತ್ ಮಜಾ ಮಾಡಿ, ಮನಸಾರೆ, ಪಂಚರಂಗಿ, ಲೈಫು ಇಷ್ಟೇನೆ, ಚೌಕ. ಕಣ್ಣಿಗೆ ಕಾಣಿಸೋದು ನನಗೆ ಇವರ ದಿಗಂತ್ ಅವರು ಅಂದ ತಕ್ಷಣ ಮನಸ್ಸಿಗೆ ಬರೋ ಮೂವಿಗಳು ಇವರೇ. ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತಾಯಿದೆ, ಎಲ್ಲ ಬಂದು ಹೋಗಿ ಹಂಗೆ ಆಗಿರೋವಂಥದ್ದು ಎಲ್ಲರ ಕಥೆನೂ ಕೂಡ. ಸತೀಶ್ ನೀನಾಸಂ ಅವ್ರ ಬಗ್ಗೆ ಮಾತಾಡೋದಾದರೆ ಒಂದು ಕಡೆ, ಆದರೆ ಹೀರೋ ಆಗಿ ಬಂದರೆ ಲೂಸಿಯಾ, ಯಾವ್ರೆ, ಅಂಜದ ಗಂಡು, ಕ್ವಾಟ್ಲೆ ಸತೀಶ, ಲವ್ ಇನ್ ಮಂಡ್ಯ, ರೀಸೆಂಟಾಗಿ ಇಟ್ಟಾದಂತಹ ಅಯೋಗ್ಯ, ಇಷ್ಟು. ಸೊ ಆಮೇಲೆ ಇವ್ರದ್ದು ತುಂಬಾ ಮೂವೀಸ್ಗಳು ಬಂದಿವೆ. ಸೊ ಅವು ಯಾವು ಕೂಡ ಅಷ್ಟಾಗಿ ಸದ್ದು ಮಾಡಿಲ್ಲ. ಈ ಲಿಸ್ಟ್ಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನೂ ಕೂಡ ಯಾಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ, ಸ್ಟಾರ್ಟಿಂಗಲ್ಲಿ ಗೋಲ್ಡನ್ ಡೇಸ್ಗಳನ್ನು ನೋಡಿದವರು ಬರ್ತಾ ಈ ಥರ ಮೂವೀಸ್ಗಳನ್ನೂ ಕೂಡ ಮಾಡ್ತಾರೆ ಅನ್ನೋ ಲೆವೆಲ್ಗೆ ಸಿಕ್ಕ ಮೂವೀಸ್ಗಳನ್ನೆಲ್ಲ ಮಾಡಿದ್ದಾರೆ. ಬೇಕಾದರೆ ನೀವೇ ಚೆಕ್ ಮಾಡ್ಕೊಬೋದು ಅವರ ಮೂವಿಗಳ ಬಗ್ಗೆ. ನನಗೆ ಲಾಸ್ಟ್ ರೀಸೆಂಟಾಗಿ ಅವ್ರದ್ದು ಇಷ್ಟ ಆಗಿದ್ದು ಚಮಕು. ಅದಾದ ಮೇಲೆ ಬಂದಂತಹ ಯಾವ ಮೂವಿ ಕೂಡ ಅಷ್ಟೊಂದು ಸದ್ದು ಮಾಡಿಲ್ಲ. ಏನೋ ಸಿನಿಮಾಗಳನ್ನು ಮಾಡೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಕೂಡ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಇದ್ದಾರೆ.
ಸೊ ದುನಿಯಾ ವಿಜಯ್ ಅವ್ರನ್ನೂ ಕೂಡ ಈ ಲಿಸ್ಟ್‌ಗೆ ಆ್ಯಡ್ ಮಾಡೋಣ ಅಂತಿದ್ದೆ. ಬಟ್ ಸಲಾಗ ಡೈರೆಕ್ಷನ್ ಮಾಡಿ ಅದು ಕೂಡ ಹಿಟ್ ಆದಮೇಲೆ ಒಂದಷ್ಟು ಜನರಿಗೆ ಸಲಾಗ ತಲುಪ್ತು. ನೆಕ್ಸ್ಟ್ ಇವಾಗ ಭೀಮಾ ಕೂಡ ಮೂವಿ ಇವಾಗ ಭೀಮಾ ಮೂವಿ ಕೂಡ ರಿಲೀಸ್‌ಗೆ ರೆಡಿ ಆಗಿದೆ. ಸೊ ಅವರು ತಮ್ಮ ತಪ್ಪನ್ನ ತಿದ್ಕೊಂಡು ಮತ್ತೆ ಬಂದಿದ್ದಾರೆ. ಸೊ ಅದಕ್ಕೆ ಅವರನ್ನ ಈ ಲಿಸ್ಟ್‌ಗೆ ಆ್ಯಡ್ ಮಾಡ್ತಾ ಇಲ್ಲ. ಇವಾಗ ಏನು ಹೇಳ್ದೆ ಇವ್ರುಗಳು ಯಾರು ಕೂಡ ಇಂಡಸ್ಟ್ರಿ ಬಿಟ್ಟೋಗಿಲ್ಲ ಅಥವಾ ಬೇರೆ ಏನೋ ಕೆಲಸಗಳನ್ನ ಮಾಡಿಕೊಂಡು ಸಿನಿಮಾ ಬೇಡ ಅಂತ ಬಿಟ್ಟಿರೋರಲ್ಲ. ಇವ್ರದ್ದು ಕಾಲಕ್ಕೆ ತಕ್ಕಂತೆ ಮೂವೀಸ್‌ಗಳು ಥಿಯೇಟರ್‌ನಲ್ಲಿ ರಿಲೀಸ್ ಆಗ್ತಾನೆ ಇದೆ. ಬಟ್ ಏನು ಯೂಸ್ ಅಂತ ಅಂತೂ ನನಗಂತೂ ಗೊತ್ತಾಗ್ತಾ ಇಲ್ಲ. ಥಿಯೇಟರ್‌ಗೆ ಮೂವಿ ಬರುತ್ತೆ, ಹಂಗೆ ಹೋಗುತ್ತೆ. ಮೂವಿ ಬರುತ್ತೆ, ಹಂಗೆ ಹೋಗುತ್ತೆ. ಜನಕ್ಕೆ ಇವರ ಮೂವೀಸ್ ರಿಲೀಸ್ ಆಗ್ತಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಪ್ರಮೋಷನ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಸ್ಕ್ರಿಪ್ಟ್‌ನ ಹೇಗೆ ಸೆಲೆಕ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಕಾಟಾಚಾರಕ್ಕೆ ಫಿಲಮ್ ಮಾಡ್ತಿದ್ದಾರೇನೋ ಅಂತ ನನಗನ್ಸುತ್ತೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ವೀಕು ಅಜಯ್ ರಾವ್ ಅವ್ರದ್ದು ಯುದ್ಧಕಾಂಡ ಅಂತ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ. ಎಷ್ಟು ಜನಕ್ಕೆ ಗೊತ್ತು? ಇನ್ಫ್ಯಾಕ್ಟ್ ಅವರ ಅಕೌಂಟಲ್ಲೇ ಆ ಮೂವಿಗೆ ಸಂಬಂಧಪಟ್ಟಂತಹ ಯಾವುದೇ ನ್ಯೂಸ್ ಇಲ್ಲ. ಸೊ ಈ ಥರ ಆದಾಗ ಯಾರು ತಾನೇ ಥಿಯೇಟರ್‌ಗೆ ಬರ್ತಾರೆ? ಸೊ ಇವ್ರದ್ದು ಯಾಕೆ ಮೂವೀಸ್ಗಳು ಈ ಥರ ಫ್ಲಾಪ್ ಆಗ್ತಾ ಇವೆ? ಯಾಕೆ ಜನಕ್ಕೆ ಮುಟ್ತಾ ಇಲ್ಲ ಇವ್ರ ಮೂವೀಸ್ಗಳು ಅನ್ನೋದನ್ನು ನೋಡೋದಾದರೆ, ಒಂದು ಸ್ಕ್ರಿಪ್ಟ್ ಸೆಲೆಕ್ಷನ್. ಸೊ ಸ್ಕ್ರಿಪ್ಟ್ ಸೆಲೆಕ್ಷನ್ ಮಾಡೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವ ಥರ ಕತೆ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಳ್ಳೆ ಸ್ಕ್ರಿಪ್ಟ್ ಬರ್ಕೊಂಡಿರೋ ರೈಟರ್ಸ್ಗಳು ಯಾರು ಇವ್ರ ಹತ್ರ ಬರ್ತಾ ಇಲ್ವೇನೋ ಮೇ ಬಿ. ಮಾರ್ಕೆಟ್ ಇಲ್ಲ ಇವ್ರದ್ದು ಅಂತ. ನೆಕ್ಸ್ಟು ಇವ್ರಿಗೆ ಪೇಷನ್ಸ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದೊಳ್ಳೆ ಟೈಮ್ ತೊಗೊಂಡು ಪೇಷನ್ಸಿಂದ ಟೈಮ್ ತೊಗೊಂಡು ಒಳ್ಳೆ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿ ನಂತರ ಮೂವೀಸ್ಗಳನ್ನು ಮಾಡೋಣ ಅನ್ನೋದಿಲ್ಲ. ಯಾವ ಮೂವಿ ಸಿಗುತ್ತೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಲೈಕ್ ಹೊಸಬ್ರು ಯಾರಾದರೂ ಡೈರೆಕ್ಟರ್ ಬಂದರೆ, ಹೊಸಬ್ರು ಯಾರಾದರೂ ಪ್ರೊಡ್ಯೂಸರ್ ಬಂದರೆ ಅವ್ರಿಗೆ ಚಾನ್ಸ್ ಕೊಡೋದು, ಈ ಥರ ಮೂವೀಸ್ಗಳನ್ನು ಮಾಡೋದು. ಸೊ ಇದನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗ್ತಾ ಇಲ್ಲ. 10 ವರ್ಷದ ಹಳೆಯ ಕಥೆಗಳನ್ನು ಈಗ ಬಂದು ಮಾಡಿದ್ರೆ ಜನ ಯಾರ ಥರ ನೋಡ್ತಾರಲ್ವ. ಸೊ ಕಾಲಕ್ಕೆ ತಕ್ಕಂತೆ ಕೂಡ ಅಪ್ಡೇಟ್ ಆಗ್ತಾ ಇಲ್ಲ. ಸಿಕ್ಕಿದ ಡೈರೆಕ್ಟರ್ಗಳಿಗೆ ಸಿಕ್ಕಿದ ಪ್ರೊಡ್ಯೂಸರ್ಗಳಿಗೆ ಮೂವಿ ಮಾಡಿಕೊಡ್ತಾ ಇದ್ದಾರೆ. ಸೊ ಇವರು ಬದುಕಬೇಕಲ್ಲ, ಅದಕ್ಕೋಸ್ಕರ. ಸೊ ಇವ್ರು ಯಾವ ಥರ ಥಿಂಕ್ ಮಾಡಿರ್ಬೋದು ಅನ್ಸಿದ್ರೆ, ಯಾವುದೋ ಒಂದು ಮೂವಿ ಮಾಡೋಣ, ಥಿಯೇಟರ್ಗೆ ಬಿಡೋಣ, ಜನ ಬಂದು ನೋಡ್ತಾರೆ ಅಂತ ತಿಳ್ಕೊಂಡಿದ್ರು ಅನಿಸುತ್ತೆ ನನ್ನ ಪ್ರಕಾರ. ಬಟ್ ಇವಾಗ ಜನ ಎಚ್ಚೆತ್ಕೊಂಡಿದ್ದಾರೆ. ಯಾವ್ಯಾವುದೋ ಮೂವಿಗಳನ್ನು ನೋಡ್ತಾ ಇಲ್ಲ. ನೀನು ಒಳ್ಳೆ ಮೂವಿ ಕೊಟ್ಟರೆ ಮಾತ್ರ ಥಿಯೇಟರ್ ಬರ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಆ ಥರ ಆಗಿತ್ತು. ಸೊ ಇದೇ ಕಾರಣಕ್ಕೆ ನೀವು ಅಬ್ಸರ್ವ್ ಮಾಡಿ, ಇವರ ಯಾವ ಮೂವಿಗಳಿಗೂ ಕೂಡ ದೊಡ್ಡ ಹೆಸರಿರುವಂಥ ಡೈರೆಕ್ಟರ್ಗಳು ಬರಲ್ಲ. ನೀವೆಲ್ಲಾದರೂ ಅಬ್ಸರ್ವ್ ಮಾಡಿ, ಯಾರೋ ಆ ಡೈರೆಕ್ಟರ್ ಯಾರು ಅಂತಲೂ ಗೊತ್ತಿರಲ್ಲ. ಯಾವುದೋ ಶಾರ್ಟ್ ಮೂವೀಸ್ಗಳು ಮಾಡಿರ್ತಾನೆ, ಅಂಥವ್ರಿಗೆ ಚಾನ್ಸ್ ಕೊಟ್ಟಿರ್ತಾರೆ. ಸೊ ಈ ಥರ ಆಗ್ತಾ ಇದೆ. ನೋಡೋ ಜನರೆಲ್ಲ ಕೂಡ ಬಕ್ರ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಏನೋ ಒಂದು ಕೊಟ್ಬಿಡೋಣ, ಏನೋ ಒಂದು ಮಾಡಾಕ್ಬಿಡೋಣ, ನೋಡ್ತಾರೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಸೊ ಜನ ಅವ್ರಿಗೆ ಇವಾಗ ಬುದ್ಧಿ ಕಲಿಸ್ತಾ ಇದ್ದಾರೆ. ಇವರು ಯಾವ ಮೂವೀಸು ಕೂಡ ಒಂದು ಕೂಡ ಹೌಸ್ಫುಲ್ ನಾನು ನೋಡೇ ಇಲ್ಲ. ನೀವು ಯಾರಾದ್ರು ನೋಡಿದರೆ ಕಮೆಂಟ್ ಮಾಡಿಬಿಡಿ. ಇತ್ತೀಚೆಗೆ ಬಂದಂಥ ಒಂದು 5 ವರ್ಷದಲ್ಲಿ ಇವರ ಮೂವೀಸ್ಗಳು ಬಂತಲ್ವಾ, ಒಂದು ಮೂವಿಗೆ ಹೌಸ್ಫುಲ್ ಆಗಿದ್ದ ನೋಡಿ, ಎಲ್ಲ ಕಾಲೇ ಹೊಡಿತಿರ್ತದೆ. ಕರೆಕ್ಟಾಗಿ ಪ್ರಮೋಷನ್ ಮಾಡಲ್ಲ, ಏನಂದ್ರೆ ಏನಿಲ್ಲ. ಮೂವಿ ಯಾವತ್ತು ರಿಲೀಸ್ ಆಗ್ತಿದೆ ಅಂತ ಸುಮ್ಮನೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಹಾಕ್ಬಿಟ್ರೆ ಆಗಲ್ಲ. ಹೊರಗಡೆ ಬಂದು ಇಳಿಯಲ್ಲ, ಸೋಷಿಯಲ್ ಮೀಡಿಯಾದಲ್ಲೇ ಎಲ್ಲನೂ ಮಾಡಿ ಮುಗಿಸ್ಬಿಡ್ತಾರೆ. ಸೊ ನನಗೆ ಗೊತ್ತಾಗಲ್ಲ ಕೆಲವೊಂದು ಸಲ ಯಾವ್ಯಾವ ಮೂವಿ ನಾನೇ ಎಷ್ಟೋ ಸಲ ಶಾಕ್ ಆಗಿದ್ದೀನಿ, ಈ ಮೂವಿ ಇವತ್ತು ರಿಲೀಸಾ ಅಂತ. ಸೊ ಆ ಮಟ್ಟಿಗಿದೆ ಇವರ ಪ್ರಮೋಷನ್ಗಳು. ಪ್ರಮೋಷನ್ ಮಾಡಿಲ್ಲ ಅಂತಂದ್ರೂ ಬಿಡಿ, ಓಕೆ, ಹೆಂಗೋ ನೋಡ್ಬಿಡ್ಬೋದು. ಆ ಕತೆನೋ ಬೋರ್ ಹೊಡ್ಸ್ಬಿಡುತ್ತೆ ಕೆಲವೊಂದು ಮೂವೀಸ್ಗಳು ಇವ್ರದ್ದು. ಕಂಟಿನ್ಯೂಸ್ ಆಗಿ ಒಂದ್ರ ಮೇಲೆ ಒಂದು ಮಾಡ್ತಾನೆ ಇರ್ತಾರೆ. ಈ ಪ್ರಜ್ವಲ್ ದೇವರಾಜ್ ಅವ್ರು ನೋಡಿ, ಅವ್ರದ್ದು ಕಂಟಿನ್ಯೂಸ್ ಆಗಿ ಮೂವೀಸ್ಗಳು ಬರ್ತಾನೆ ಇವೆ. ಬಟ್ ಏನು ಯೂಸು? ಬಟ್ ನೆಕ್ಸ್ಟ್ ಬರ್ತಾರೋ ಮೂವಿಗಳೇ ಹೋಪ್ ಇದೆ, ನೋಡೋಣ. ವಿಜಯ್ ರಾಘವೇಂದ್ರ ಅವರು ಕೂಡ ಅಷ್ಟೇ, ವರ್ಷಕ್ಕೆ 2-3 ಕೊಡ್ತಾ ಇದ್ದಾರೆ. ಏನಕ್ಕೆ? ಜನರು ಮನಸ್ಸಲ್ಲಿ ಮುಟ್ಟಬೇಕು ತಾನೆ, ಆಮೇಲೆ ತಾನೇ ನೀವು ಮೂವೀಸ್ಗಳನ್ನು ಮಾಡಬೇಕು. ಲೂಸ್ ಮಾದ ಯೋಗಿ ಅವರಂತೂ ಮಲ್ಟಿ ಸ್ಟಾರ್ ಅವರು ಇವ್ರುಗಳ ಜೊತೆ ಸೇರ್ಕೊಂಡು ಮೂವೀಸ್ ಮಾಡ್ತಾ ಇದ್ದಾರೆ. ಅವ್ರದ್ದೇ ಲೀಡಲ್ಲಿ ಅವ್ರದ್ದೇ ಮೇನ್ ಹೀರೋ ಆಗಿ ಬಂದಂಥ ಯಾವ ಮೂವೀಸ್ಗಳು ಕೂಡ ಸಕ್ಸಸ್ ಆಗ್ತಾ ಇಲ್ಲ. ನೆನಪಿರಲಿ ಪ್ರೇಮು, ಇವ್ರ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ಆಫ್ಟರ್ ಪ್ರೇಮಂ ಪೂಜ್ಯಂ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ. ಆಲ್ರೆಡಿ ನಿಮ್ಗೆ ಹೇಳಿದೆ ಅಜಯ್ ರಾವ್ ಅವ್ರ ಮೂವಿ ನೆಕ್ಸ್ಟ್ ವೀಕ್ ಯಾವುದೋ ರಿಲೀಸ್ ಆಗ್ತಾ ಇದೆ ಅಂತೆ. ಏನು ಪ್ರಮೋಷನ್ ಇಲ್ಲ, ಏನಿಲ್ಲ, ಗಂಧ ಗಾಳಿ ಏನು ಕೂಡ ಇಲ್ಲ. ಮೂವಿನೂ ಕೂಡ ಅಷ್ಟೇ ವರ್ಸ್ಟಾಗಿರುತ್ತೆ ನನಗೆ ಗೊತ್ತು. ನೆಕ್ಸ್ಟ್ ಮಾತಾಡೋದ್ರೆ ದಿಗಂತ್ ಅವರು, ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾರೆ, ಯಾವ್ಯಾವ ಥರ ಕತೆಗಳನ್ನ ಚೂಸ್ ಮಾಡ್ಬೋದು. ಬಟ್ ಮಾಡಲ್ಲ. ಯಾಕೆ ಹೇಳಿ? ಗುಡ್ ಸ್ಕ್ರಿಪ್ಟ್ ಸೆಲೆಕ್ಷನ್ ಬರಲ್ಲ. ಸ್ಕ್ರಿಪ್ಟು ಚೆನ್ನಾಗಿರೋರು ಬಂದು ಇವ್ರುಗಳಿಗೆ ಕತೆ ಹೇಳಲ್ಲ. ಏನಕ್ಕೆ ಹೇಳ್ತಾರೆ? ಇವರು ಮಾರ್ಕೆಟಲ್ಲೇ ಇಲ್ಲ. ಸೊ ಈ ಥರ ಆಗಿದೆ ದಿಗಂತ್ ಅವ್ರ ಕತೆನೂ ಕೂಡ. ಅದು ಬಿಟ್ಟರೆ ನೀನಾಸಂ ಸತೀಶ್ ಅವ್ರದ್ದು ಲಾಸ್ಟ್ ಟೈಮ್ ರಿಲೀಸ್ ಆಗಿದ್ದು ಮ್ಯಾಟ್ನಿ ಮೂವಿ ನೀವು ನೋಡಿಬಿಟ್ರೆ
ಎಲ್ಲಿಗಾದರೂ ಬಂದ್ಬಿಟ್ಟೆ ಗುರು ನಾನು ಅಂತ ಅನಿಸುತ್ತೆ, ಅಷ್ಟು ವರ್ಸ್ಟಾಗೈತೆ ಫಿಲಮು. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಸೊ ಈ ಬಿಗ್ ಟೈರ್ 1 ಆ್ಯಕ್ಟರ್ಸ್ ಏನಿದ್ದಾರೆ, ಸೊ ಇವರ ಮಾಸ್ ಕಮರ್ಷಿಯಲ್ ಮೂವೀಸ್ಗಳು ಸಕ್ಸಸ್ ಆಗ್ತಾ ಇವೆ, ಬಾಕ್ಸ್ ಆಫೀಸಲ್ಲಿ ಸದ್ದು ಮಾಡ್ತಾ ಇವೆ, ಅವ್ರದ್ದೆಲ್ಲ ಹೆಂಗೂ ಹೋಗುತ್ತೆ. ಇನ್ನೊಂದು ಅಬ್ಸರ್ವ್ ಮಾಡಬೇಕಿರೋದು ಏನಂದರೆ, ನೀವು ನ್ಯೂ ಕಮರ್ಸ್ ಏನಿದ್ದಾರೆ ಇವ್ರ ಮೂವೀಸ್ಗಳು ಕೂಡ ಹಿಟ್ ಆಗ್ತಾ ಇವೆ, ಹೊಸ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ನ್ಯೂ ಕಮರ್ಸ್ಗಳು ಹಿಟ್ ಆಗ್ತಾ ಇದ್ದಾರೆ, ಆಲ್ರೆಡಿ ಟೈರ್ 1 ಹೀರೋಸ್ಗಳು ಕೂಡ ನಾರ್ಮಲಾಗಿ ಹಿಟ್ ಆಗೇ ಆಗ್ತಾರೆ. ಸೊ ಇವ್ರ ಕತೆ ಏನು, 10 ಅಲ್ಲ 15 ಅಲ್ಲ 20 ವರ್ಷಗಳಿಂದ ಕೂಡ ನಾನು ಹೇಳಿರೋ ಲಿಸ್ಟಲ್ಲಿರೋ ಈ ಕೆಲವೊಂದು ಜನ ಆ್ಯಕ್ಟ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಒಂದು ಹಿಟ್ ಕೊಡೋಕ್ಕಾಗಿತ್ತು, ಒಂದು ಇಂಡಸ್ಟ್ರಿ ಹಿಟ್ಟು ಜನರ ಮನಸ್ಸಲ್ಲಿ ಉಳಿಯುವಂಥ ಒಂದು ಮೂವೀಸ್ಗಳನ್ನ ಇವ್ರು ಯಾರ ಕೈಲೂ ಕೊಡೋಕ್ಕಾಗ್ತಾ ಇಲ್ಲ. ಸುಮ್ಮನೆ ಮೂವೀಸ್ಗಳನ್ನ ಮಾಡ್ತಾ ಇದ್ದಾರೆ, ಅರ್ಥವಿಲ್ಲದ ಮೂವಿಗಳು ಮಾಡ್ತಾ ಇದ್ದಾರೆ. ಅದೇ 10 ವರ್ಷ 15 ವರ್ಷ ಹಿಂದಿನ ಕತೆಗಳೇನಿತ್ತು ಆ ಥರದ ಮೂವಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಇವರು ಈಗಲಾದರೂ ಚೇಂಜ್ ಆಗಲೇಬೇಕು, ಯಾಕಂದರೆ ಜನ ಚೇಂಜ್ ಆಗಿದ್ದಾರೆ. ಈಗಲೂ ಚೇಂಜ್ ಆಗಿಲ್ಲ ಅಂದರೆ ತುಂಬ ಕಷ್ಟ ಇವ್ರಿಗೆ. ಸೊ ಇವ್ರದ್ದು ಎಷ್ಟೋ ಮೂವೀಸ್ಗಳ ದಿನ ಥಿಯೇಟ್ರ್ ಮುಂದೆ ಹೋಗಿ ನಿಂತ್ಕೊಳ್ಳಿ, ಜನನೇ ಇರಲ್ಲ ನೋಡೋದಕ್ಕೆ, ಆ ಥರ ಆಗಿದೆ. ಯೂಟ್ಯೂಬಲ್ಲಿ ಕೂಡ ಇವ್ರ ಮೂವಿ ರಿವ್ಯೂ ನೋಡೋಕ್ಕೋಗಿ ಯಾರು ಕೂಡ ದೊಡ್ಡ ಯೂಟ್ಯೂಬರ್ಸ್ ಇವ್ರ ಮೂವಿದು ರಿವ್ಯೂ ಮಾಡೇ ಇರೋದಿಲ್ಲ. ಬಿಕಾಸ್ ಅವ್ರಿಗೂ ಗೊತ್ತಿರಲ್ಲ, ಆ ರೇಂಜ್ಗೆ ಇವರ ಕತೆ ಆಗಿದೆ. ಇನ್ಮೇಲಾದರೂ ಬುದ್ಧಿ ಕಲಿತಾರ ಏನು ನೋಡಬೇಕು. ಸೊ ನನಗೆ ತುಂಬ ದಿನದಿಂದ ಇದನ್ನು ಹೇಳಬೇಕು ಅಂತ ಮನಸ್ಸಲ್ಲಿತ್ತು. ಇವ್ರ ಮೂವೀಸ್ಗಳನ್ನೆಲ್ಲ ನೋಡಿದಾಗ ಈ ಥರ ಮೂವೀಸ್ಗಳನ್ನ ಮಾಡ್ತಾರಲ್ಲ ಇವರು, ಏನಿದೆ ಈ ಕಥೆನಲ್ಲಿ, ಏನಿದೆ ಅಂತ ನೋಡಬೇಕು ಅಂತ ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ಈ ವಿಡಿಯೋನ ಇವತ್ತು ಮಾಡಿದೆ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಏನಾದರೂ ತಪ್ಪು ಹೇಳಿದರೆ ಕಮೆಂಟಲ್ಲಿ ತಿಳಿಸಿ, ಯಾಕಂದರೆ ಗೊತ್ತು ನಾನೇನು ಅವರಷ್ಟು ದೊಡ್ಡವನಲ್ಲ ಮಾತಾಡೋದಕ್ಕೆ, ಬಟ್ ಏನೋ ಅನಿಸಿದ್ದನ್ನು ಹೇಳ್ಕೊಬೇಕು ಅಂತ ಅನ್ನಿಸ್ತು. ಯಾಕಂದರೆ ಚೆನ್ನಾಗಿರೋ ಮೂವೀಸ್ಗಳನ್ನ ಮಾಡಿದ್ರೆ ನಮಗೂ ಖುಷಿ ಅಲ್ವಾ ನೋಡೋದಕ್ಕೆ. ಸೊ ಅದಕ್ಕೋಸ್ಕರ ಹೇಳಿದೆ. ಒಳ್ಳೆ ಕತೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಟೈಮ್ ತೊಗೊಂಡು ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇವಾಗ ಜನ ಚೇಂಜ್ ಆಗಿಬಿಟ್ಟಿದ್ದಾರೆ ತುಂಬ. ಸೊ ಇವರು ಇನ್ನೂ ಚೇಂಜ್ ಆಗದೆ ಅದೇ ಹಳೆ ಕತೆಗಳನ್ನ ಮಾಡ್ತಾಯಿದ್ರೆ ನೋಡೋದಕ್ಕೆ ನಮಗೂ ಕೂಡ ಮನಸ್ಸು ಬರಲ್ಲ, ಅವ್ರಿಗೂ ಕೂಡ ಪ್ರಾಬ್ಲಮ್ಮೇ ಅಂತ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವೀಡಿಯೋಸ್ ಮುಗಿಸ್ತೀನಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಷಯನ ರೈಸ್ ಮಾಡಿದ್ದು ತಪ್ಪಾ ಏನು ನನಗೂ ಗೊತ್ತಿಲ್ಲ, ಬಟ್ ಮಾತಾಡಬೇಕು ಅನ್ನಿಸ್ತು, ಸೊ ಮಾತಾಡಿದ್ದೀನಿ. ಪ್ಲೀಸ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾಗೆ ಸಿಗೋಣ ನೆಕ್ಸ್ಟ್ ಮತ್ತೆ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.